ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಯಲ್ಲಿರ್ತಕ್ಕಂಥ ಕುರುಬ್ರಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಒಟ್ಟು 130 ಎಕರೆ 29 ಗುಂಟೆ ಸರ್ವೆ ನಂಬರ್ 158ರಲ್ಲಿ ಇರ್ತದೆ. ಆ 130 ಎಕರೆ 29 ಗುಂಟೆ ಸರ್ಕಾರಿ ಗೋಮಾಳದ ಇಂದಿನ ಮೌಲ್ಯ ಸುಮಾರು 800 ಕೋಟಿ ರೂಪಾಯಿಗಿಂತಲೂ ಅಧಿಕವಾಗಿರ್ತದೆ. ಇಂಥ ಅತ್ಯಮೂಲ್ಯವಾದಂಥ ಆಸ್ತಿಯ ಮೇಲೆ ಕಾಕದೃಷ್ಟಿ ಬೀರಿರ್ತಕ್ಕಂಥ ಪ್ರಭಾವಿ ಸರ್ಕಾರಿ ನೆಲೆಗಳರು, ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಸ್ವಲ್ಪನೇ ತಮ್ಮ ಬೇನಾಮಿಗಳ ಹೆಸರಿನಲ್ಲಿ, ತಮ್ಮ ಕುಟುಂಬಸ್ಥರ ಹೆಸರಲ್ಲಿ, ತಮ್ಮ ಹಿಂಬಾಲಕರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪಾಣಿಗಳನ್ನು ವಾಮ ಮಾರ್ಗದಲ್ಲಿ ಕೂರಿಸ್ಕೊಂಡು ಆ ಸ್ವತ್ತುಗಳನ್ನು ಕಬಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಪೈಕಿ ಈ ಸರ್ವೆ ನಂಬರ್ 158 ಅದರ 130 ಎಕರೆ 29 ಗುಂಟೆ ತಾವರೆಕೆರೆ ಹೋಬಳಿ ಕುರುಬ್ರಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಈ ಜಮೀನಿನ ಪೈಕಿ, ಸರ್ಕಾರಿ ಗೋಮಾಳ ಜಮೀನಿನ ಪೈಕಿ ಈಗ 26 ಎಕರೆ 10 ಗುಂಟೆ ಸ್ವತ್ತನ್ನು, ಸುಮಾರು 150 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಬೆಲೆ ಬಾಳುವಂಥ ಸರ್ಕಾರಿ ಸ್ವತ್ತನ್ನು, ಸರ್ಕಾರಿ ಗೋಮಾಳದ ಸ್ವತ್ತನ್ನು ಇವತ್ತು ಎಚ್ ಸಿ ಬಾಲಕೃಷ್ಣ ಅವರು ಇವತ್ತು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾಗಿರ್ತಕ್ಕಂಥ, ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಮಾಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಚ್ ಸಿ ಬಾಲಕೃಷ್ಣರವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ 8 ಎಕರೆ ವಿಸ್ತೀರ್ಣದ ಪ್ರದೇಶವನ್ನು, ಸುಮಾರು 54 ಕೋಟಿ ರೂಪಾಯಿ ಮೊತ್ತದ ಸ್ವತ್ತನ್ನು ತಮ್ಮ ಧರ್ಮಪತ್ನಿಯ ಹೆಸರಿಗೆ, ರಾಧಾ ಬಾಲಕೃಷ್ಣ ಅವರ ಹೆಸರಿಗೆ ಇದೇ ವರ್ಷದ ಏಪ್ರಿಲ್ 3ನೇ ತಾರೀಕು 5 ಎಕರೆ ಸ್ವತ್ತನ್ನು, ಹಾಗೆ 15ನೇ ತಾರೀಕು ಮೇ 15ನೇ ತಾರೀಕು 3 ಎಕರೆ ಸ್ವತ್ತನ್ನು ಕೆಂಗೇರಿ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಮಾಡಿಸ್ಕೊಂಡಿದ್ದಾರೆ.